ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋಕ್ಕೆ ಆರಂಭದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 59 ರೂಪಾಯಲ್ಲಿ ನನ್ನ ಬೆಳೆದಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಅಲ್ಲಿರುವಂಥ ತರಗತಿಗಳನ್ನ ವೀಕ್ಷಣೆ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ವಿಡಿಯೋ ಎಲ್ಲರೂ ಸಹ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ. ನಿಮಗೆ ಇಂಥ ಹೊಸ ನೇಮಕಾತಿಗಳ ಬಗ್ಗೆ ನಾವು ನಿಮಗೆ ಪ್ರತಿದಿನ ತಿಳಿಸ್ತಾ ಹೋಗ್ತೀವಿ. ಓಕೆ, ಇಂಥ ನೇಮಕಾತಿಗಳ ಬಗ್ಗೆ ನಿಮ್ಗೆ ಜಾಸ್ತಿ ಯಾರೂ ಸಹ ತಿಳಿಸೋದಿಲ್ಲ. ನಿಮ್ಗೆ ಗೊತ್ತಿಲ್ಲದೇ ಇಂಥ ನೋಟಿಫಿಕೇಷನ್ಗಳು ನಡೀತವೆ. ಏನಪ್ಪ ಅಂತಂದರೆ ಇದು ಯಾವುದೇ ರೀತಿಯಾದಂಥ ಪರೀಕ್ಷೆ ಇಲ್ಲ. 10th ಪ್ಲಸ್ಸು ಇನ್ನು ಕೆಲವೊಂದು ಕ್ವಾಲಿಫಿಕೇಷನ್ ಜೊತೆ ನೀವು ಇತ್ತು ಅಂತಂದರೆ ಡೈರೆಕ್ಟ್ ಇಂಟರ್ವ್ಯೂ ಬೇಸ್ ಮೇಲೆ ಪರ್ ಮಂತ್ 40,000ಕ್ಕಿಂತ ಅಧಿಕ ಒಂದು ಸ್ಯಾಲ್ರಿ ತೆಗೆದುಕೊಳ್ಳುವಂತಹ ಏನಪ್ಪ ಅಂತಂತಂದರೆ ಜಾಬ್ಸು ಇವಾಗಿರ್ತವೆ ಸ್ನೇಹಿತರೆ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ಇದಕ್ಕೆ ಅಪ್ಲೈ ಮಾಡಿ ಮತ್ತು ಇಂಥ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಇದ್ರ ಬಗ್ಗೆ ಡೀಟೇಲ್ ಅಂತ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಇದೇನಪ್ಪ ಅಂತಂತಂದರೆ ಕೊಂಕಣ್ ರೈಲ್ವೆಯಲ್ಲಿ ಬಿಡುಗಡೆ ಆಗಿರುವಂಥ ನೋಟಿಫಿಕೇಷನ್ ಆಗಿರುತ್ತೆ. ಇದು 14/5/2026 ಬಂದಿದೆ. ಓಕೆ, ಇದರಲ್ಲಿ ಟೋಟಲಾಗಿ ವೇಕೆನ್ಸಿಗಳು ನೋಡೋದಾದರೆ 132 ವೇಕೆನ್ಸಿಗಳು ಕಡಿಮೆ ಅಂತೇಳಿ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಅಪ್ಲೈ ಮಾಡಿರಿ. ಇದಕ್ಕೆ ಜೂನಿಯರ್ ಟೆಕ್ನಿಷಿಯನ್ ಅಸಿಸ್ಟೆಂಟು ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಟರು, ಟೆಕ್ನಿಕಲ್ ವೆಲ್ಡರು, ಟೆಕ್ನಿಕಲ್ ಫಿಟ್ಟರು, ಆಪ್ರೇಟರು, ವೆಹಿಕಲ್ ಡ್ರೈವರು, ಲಿಸ್ಟರು ಮತ್ತು ಆಪ್ರೇಟರು, ಆಫೀಸ್ ಬಾಯ್ ಹೆಲ್ಪರು ಅಂಥೇಳಿ ಈ ರೀತಿಗೆ ಹಲವಾರು ಹುದ್ದೆಗಳು ಇವೆ. ಟೋಟಲಾಗಿ 132 ಹುದ್ದೆಗಳಾಗಿರ್ತವೆ. ಇದಕ್ಕೆ ನೋಡಿ ಮಂತ್ಲಿ ಸ್ಯಾಲ್ರಿ ಬಂದುಬಿಟ್ಟು ಬೇರೆ ಒಂದೊಂದಕ್ಕೆ ಬೇರೆ ರೀತಿಯಾದಂಥ ಸ್ಯಾಲ್ರಿ ಇದೆ. 40,000, 27,000, 25,000 ಈ ರೀತಿಯಾದಂತಹ ಸ್ಯಾಲ್ರಿಯೂ ಸಹ ನಮಗೆ ಇಲ್ಲಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಸರಿಸುಮಾರು 50 ವರ್ಷದವರೆಗೂ ಸಹ ನೀವು ಅಪ್ಲೈನ ಮಾಡ್ಬೋದು. ಇನ್ನೊಂದು ಇಲ್ಲಿ ಆಲ್ರೆಡಿ ಅವರು ಏನಪ್ಪ ಕೊಟ್ಟಿದ್ದಾರೆ ಅಂತಂತಂದರೆ ಇಂಟರ್ವ್ಯೂ ಡೇಟನ್ನು ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಯಾವ ರೀತಿ ಅಂತಂದರೆ ನೋಡ್ಬೋದು ನೀವು ಇಲ್ಲಿ. ನೀವು ಟೆಕ್ನಿಕಲ್ ಅಸಿಸ್ಟೆಂಟು ಮತ್ತು ಇನ್ಸ್ಪೆಕ್ಟರ್ಗೆ, ಕ್ವಾಲಿಟಿ ಇನ್ಸ್ಪೆಕ್ಟರ್ಗೆ ಅಪ್ಲೈ ಮಾಡ್ತಿದ್ದೀರಿ. 8/6ಕ್ಕೆ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ಟೆಕ್ನಿಕಲ್ ವೆಲ್ಡರು, ವೆಲ್ಡರು ಆಪ್ರೇಟರ್ಗೆ ಹೋದರೆ 9ನೇ ತಾರೀಕು, ಮತ್ತು ಫಿಟ್ಟರು ಡ್ರೈವರ್ಗೆ 10ನೇ ತಾರೀಕು, ಮತ್ತು ಆಪ್ರೇಟರು ಮತ್ತು ಹೈಡ್ರಾ ಆಪ್ರೇಟರ್ಗೆ 11ನೇ ತಾರೀಕು, ಮತ್ತು ಆಫೀಸ್ ಬಾಯ್ ಹೆಲ್ಪರ್ಗೆ 12ನೇ ತಾರೀಕು. ಈ ರೀತಿ ಏನಿದೆ ಅಂತಂತಂದರೆ ಇಂಟರ್ವ್ಯೂ ಡೇಟ್ಸ್ ಕೊಟ್ಟಿದ್ದಾರೆ. ಇದೆಲ್ಲಿಯಪ್ಪ ಅಂತಂದರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಮಲ್ಲಿ ನಿಮಗೆ ಇಂಟರ್ವ್ಯೂ ಸಹ ಇರುತ್ತೆ. ಇದಕ್ಕೆ ನಿಮ್ಗೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತಂತಂದರೆ ನೀವು ಕಾಪೀಸ್ ಅಂತಂತಂದರೆ ಏನೇನು ತೊಗೊಂಡೋಗ್ಬೇಕು ಅಂತಂದರೆ SLC ಇದು ಮಾರ್ಕ್ಸ್ ಕಾರ್ಡು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಮತ್ತು ಎಕ್ಸ್-ಸರ್ವಿಸ್ ಸರ್ಟಿಫಿಕೇಟ್ ಬೇಕು, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು, ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಬೇಕು. ಓಕೆ, ಮತ್ತು ಅಪ್ಲಿಕೇಶನ್ ಫಾರ್ಮ್ ಬೇಕು. ಓಕೆ, ಈ ರೀತಿಯಾಗಿ ಇರ್ತದೆ ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಸೆಲೆಕ್ಷನ್ ಪ್ರೊಸೆಸ್ಸು ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಅದರ ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ಓಕೆ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ. ಈ ಅಪ್ಲಿಕೇಶನ್ ಫಾರ್ಮನ್ನು ಅವತ್ತು ತೆಗೆದುಕೊಂಡು ಹೋಗಬೇಕು. ಅಪ್ಲಿಕೇಶನ್ ಫಾರ್ಮ್ ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ, ಮತ್ತು ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಹಾಕಬೇಕು. ನೆಕ್ಸ್ಟು ನಿಮ್ಮ ನೇಮು, ಫಾದರ್ ನೇಮು, ಅಡ್ರೆಸ್ಸು, ಮೊಬೈಲ್ ನಂಬರು, ಇಮೇಲು, ಡೇಟ್ ಆಫ್ ಬರ್ತು, ಮತ್ತು ಎಷ್ಟು ಇಯರು ಮಂತು ಡೇಟ್ ಆಗುತ್ತೆ ಅದು ಹಾಕಿ, ಮತ್ತು ಜೆಂಡರ್ ಹಾಕಿ, ಮತ್ತು ನಿಮ್ಮ ಒಂದು ಕ್ಯಾಸ್ಟು, ಮತ್ತು ಇಲ್ಲಿ ಕ್ವಾಲಿಫಿಕೇಷನ್ ಹಾಕಬೇಕು. 10th 12th ಡಿಗ್ರಿ ಆಗಿದ್ದರೆ ಎಲ್ಲಷ್ಟರ ನೀವು ಫಿಲ್ ಮಾಡಬೇಕು. ಓಕೆ, ಮತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಅಥವಾ ನೀವೆಲ್ಲಾದರೂ ಕೆಲಸ ಮಾಡಿದರೆ ಅದ್ರ ಬಗ್ಗೆ ತುಂಬಬೇಕು. ಮತ್ತು ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಿರಿ ಅದು ಮಾಡಿ ಇಲ್ಲಿ ನೀವು ಸಿಗ್ನೇಚರು ಮತ್ತು ಡೇಟ್ ಆಫ್ ಪ್ಲೇಸ್ ಹಾಕಿದರೆ ಮುಗಿದೋಯ್ತು. ಇಲ್ಲಿ ಒಂದೊಂದಕ್ಕೆ ಬೇರೆ ಕ್ವಾಲಿಫಿಕೇಷನ್ ಇದೆ, ಅದನ್ನು ಹೇಳ್ತೀನಿ ನೋಡಿ. ನೀವು ಮೆಕ್ಯಾನಿಕಲ್ಗೆ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡ್ತಿದ್ರೆ ನಿಮಗೆ ಡಿಗ್ರಿ ಆಗಿರಬೇಕು. ಇನ್ನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದರೆ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು, ಮತ್ತು 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕ್ವಾಲಿಟಿ ಇನ್ಸ್ಪೆಕ್ಟರ್ಗೂ ಸಹ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು, ಮತ್ತು ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಟೆಕ್ನಿಷಿಯನ್ ವೆಲ್ಡರ್ ಆಗಿದ್ದರೆ
ITI ಆಗಿರಬೇಕು ಮತ್ತು ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಓಕೆ. ಟೆಕ್ನಿಷಿಯನ್ ಫಿಟ್ಟರ್ಗೂ ಸಹ ಸೇಮು ITI ಪ್ಲಸ್ 1 ಇಯರ್ ಎಕ್ಸ್ಪೀರಿಯನ್ಸ್. ಮತ್ತು EOT ಆಪ್ರೇಟರ್ಗೆ ನಿಮಗೆ 10th ಮತ್ತು ITI ಮಾಡಿದರೆ ನೀವು ಅಪ್ಲೈನ ಮಾಡ್ಬೋದು. ಮತ್ತು ವೆಹಿಕಲ್ ಡ್ರೈವರ್ಗೂ 10th ಪಾಸ್ ಆದರೆ ಸಾಕು. ಮತ್ತು ನಿಮಗೆ ಏನಪ್ಪ ಅಂತಂದರೆ ವೆಹಿಕಲ್ ಅಂದರೆ ಲೈಸೆನ್ಸ್ ಇರಬೇಕು. ಇದಿತ್ತು ಅಂತಂದರೆ ನೀವು ಅಪ್ಲೈನ ಮಾಡ್ಬೋದು. ಮತ್ತು ಆಪ್ರೇಟರ್ ಲಿಸ್ಟರ್ ಆಪ್ರೇಟರ್ ಇದಕ್ಕೆ ITI ಆಗಿರಬೇಕು ಮತ್ತು 2 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ನೆಕ್ಸ್ಟು ಹೈಡ್ರಾ ಆಪ್ರೇಟರ್ಗೂ ಸಹ ಸೇಮ್ ITI ಪ್ಲಸ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್. ಮತ್ತು ಹೆಲ್ಪರ್ ಇದು ಕೊನೆಗೆ ನೀವು ಕೇವಲ 10th ಪಾಸ್ ಅಂತವ್ರು ಇದಕ್ಕೂ ಸಹ ಅಪ್ಲೈ ಮಾಡ್ಬೋದು. ಬಟ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಇದಕ್ಕೆ ಯಾವ ರೀತಿಯಾದಂತಹ ಒಂದು ಏನಪ್ಪ ಅಂತಂದರೆ ಫೀ ಇರಲ್ಲ, ಎಕ್ಸಾಮ್ ಇರಲ್ಲ, ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಇಚ್ಛೆ ಉಳ್ಳವರು ಕ್ವಾಲಿಫಿಕೇಷನ್ ಫಿಲ್ ಆಗಿದ್ದರೆ ನೀವು ಕರೆಕ್ಟ್ ಇತ್ತು ಅಂತಂತಂದರೆ ನೀವು ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ ಅಟೆಂಡ್ ಆಗಿ. ಇದು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋಸ್ ತಗೊಳ್ತಿದ್ದೆ ನಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.